ಇಲ್ಲ ಆದರೆ ನಿಧಾನವಾಗಿ ಇಷ್ಟೇ ಹೇಳೋದೈತ್ರಿ. ಈಗ ನಮ್ಮ ಕಾರ್ಯಕರ್ತರು, ನಮ್ಮ ಯುವಕರು ಕಾರ್ಯಕರ್ತರು, ಹಿರಿಯರು, ಎಲ್ಲ ವರ್ಗದ ಕಾರ್ಯಕರ್ತರು ಯಾರ್ಯಾರಿದ್ದಾರೆ ನಮ್ಮ ಕಾಂಗ್ರೆಸ್ ಪಾರ್ಟಿನವರು, ಅವರೆಲ್ಲರ ಆಶೀರ್ವಾದ ಅನುಮತಿ ತಗೊಂಡೆ ನಾನು ಇವತ್ತು ಬಂದಿನಿ. ಇಲ್ಲಿ ನಾಮಿನೇಷನ್ ಫೈಲ್ ಮಾಡಾಗೈತಿ. ಆಮೇಲೆ ಭಾಳ ಖುಷಿ ಪಟ್ಟಿದ್ದೀನಿ. ನಮ್ಮ ಕಾರ್ಯಕರ್ತರು ಭಾಳ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ. ಈಗ ನಾವು ಮುಂದೆ ಈ ಎಲೆಕ್ಷನ್ನಲ್ಲಿ ಸಿಕ್ಕಾಪಟ್ಟೆ ಬಹುಮತಿಯಿಂದನೇ ಕಾಂಗ್ರೆಸ್ಸನ್ನು ತರ್ತೀವಿ ಅಂತಲೇ ನಾವು ಅಂದ್ಕೊಂಡಿದ್ದೀವಿ. ಹ್ಞೂ ರೀ. ಅಯ್ಯೋ, ತಾತಾರ್ ಕಾರ್ ಯಾಕೆ ನಮಗೆ ಭಾಳ ಇಷ್ಟ ಅಂದರೆ, ನೀವು ಚೂರು ನೋಡಿದ್ರೆ ಮುಂದೆ ಡ್ಯಾಶ್ಬೋರ್ಡ್ನಲ್ಲಿ ಎಲ್ಲ ದೇವ್ರುಗಳಿಂದ ಫೋಟೋ ಇದ್ದಾವೆ. ಒಂದು 10 ದೇವ್ರುಗಳಿಂದ ಫೋಟೋ ಇದ್ದಾವೆ. ಆಮೇಲೆ ನಮಗೆ ಗೊತ್ತೇ ಆಗಲಿಲ್ಲ ನಮ್ಮ ತಾತಾರ್ ಕಾರ್ನಲ್ಲೇ ಹತ್ತು ಬಿಟ್ವಿ ಅಂತ. ರೂಢಿಂದನೇ ಹತ್ತು ಬಿಟ್ವಿ. ಅದಕ್ಕೆ ಚೆನ್ನಾಗಾಯ್ತು ರೀ. ನಮ್ಮ ಅಮ್ಮರು ಮುಂದೆ ಕೂತ್ಕೊಂಡಿದ್ರು, ನಾವು ತಾತಾರ ಜೊತೆ ಕೂತ್ಕೊಂಡಾಗೆ ಹಿಂದೆ ನಾವು ಕೂತ್ಕೊಂಡ್ವಿ. ಇಲ್ಲ, ಅದು ಯಾಕೆ ಗೊತ್ತಾ, ಈಗ ನಮ್ಮ ತಾತಾರು ಕುತ್ಕೊಂಡಿರೋ ಜಾಗ ಅಂದರೆ ಮನೆಯಲ್ಲಿ ಆಫೀಸ್. ಈಗ ನಮ್ಮ ಕಾರ್ಯಕರ್ತರು ಯಾರು ಬಂದು ಯಾರು ಸಹಾಯಕ್ಕೆ ಬರ್ತಾರಲ್ಲ ಮನೆಗೆ, ಅವ್ರ ಅಜ್ಜಾರನ್ನ ಅಲ್ಲೇ ಸಿಗ್ತಾರೆ. ಇಲ್ಲ ತಡೀರಿ ಸರ್ ಉತ್ತರ ಕೊಡ್ತೀನಿ ರೀ. ಇಲ್ಲ ತಡಿ, ಉತ್ತರ ಕೊಡ್ತೀನಿ. ಇಲ್ರಿ, ಯಾರಿಗಾರ ಟಿಕೆಟ್ ಕೊಡ್ಲಿ, ನಾವು ಕೆಲಸ ಮಾಡ್ತೀವಿ. ನಾವು ಕಾಂಗ್ರೆಸ್ ಅವರು. ಸೇವಾ ಮನೋಭಾವದಿಂದ ನೋಡ್ಬೇಕು, ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅದು. ಸೊ ಅದರಿಂದ ಈ ರೆಸ್ಪಾನ್ಸ್ ಕೆಲಸ ಪ್ರಶ್ನೆ ಇದ್ರೆ ಪೋಸ್ ಕೊಡ್ಬೇಕು ಸರ್. ಹೇಳಿ, ಈಗ ಎಲ್ಲ ಗೆದ್ದಿರೋ ಥರ ಖುಷಿ ಪಡ್ತಿದ್ದಾರೆ ನಿಮ್ಮ ಕಡೆಯವರೆಲ್ಲ? ಮನೆಯವ್ರು ಯಾವಾಗಲೂ ಹಂಗೆ. ಅಣ್ಣ ಹೇಳಿ, ಏನೋ ಕೇಳಿದ್ರಿ? ಗೆದ್ದಿರೋಷ್ಟು ಸಂಭ್ರಮ ಪಡ್ತಿದ್ದಾರೆ ಕಾರ್ಯಕರ್ತರೆಲ್ಲ, ಏನು ಹೇಳ್ತೀರಾ ಇದಕ್ಕೆ? ಯಾಕಂದ್ರೆ ಬರೀ ಕಾರ್ಯಕರ್ತರಲ್ಲ, ಇವರೆಲ್ಲ ನಮ್ಮ ಕುಟುಂಬನೇ. ಮನೆಯವ್ರು ಯಾವಾಗಲೂ ಖುಷಿ ಪಡ್ತಾರೆ. ನಮ್ಮ ಖುಷಿ ಅವ್ರ ಖುಷಿ, ಅವ್ರ ಖುಷಿ ನಮ್ಮ ಖುಷಿ ಅಷ್ಟೇ. ಒಟ್ಟೆಲ್ಲ ನೋಡಿದ್ರೆ ಖುಷಿ ಅನಿಸ್ತಿದೆ. ಮಾತಾಡ್ತೀರಾ ಸರ್ ಸ್ವಲ್ಪ?